ಹಲೋ ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆನಗರ ಸುತ್ತಮುತ್ತಲಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಡಿಫ್ರೆಂಟಾಗಿ ಒಂದು ಮುಂಬೈ ಸ್ಟೈಲಲ್ಲಿ ಚಿಕನ್ ಮಾಡೋದು, ಸೆಮಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾನೆ. ಮೊದಲಿಗೆ ನಾನು 1 kg ಚಿಕನ್ಗೆ ಅರಿಶಿನ ಹಾಕಿ, ಉಪ್ಪು ಹಾಕಿ, ಹಾಗೆ ಲೆಮನ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೇನೇನು ಮ್ಯಾರಿನೇಟ್ ಮಾಡಬೇಕಾಗತ್ತೆ, ಕೊತ್ತಂಬರಿ ಸೊಪ್ಪು, ಆನಿಯನ್ನು ಎಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಬರುತ್ತೆ. ಆಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ. ಒಂದು 5 ಸ್ಪೂನು ಕರ್ಡ್ ಹಾಕ್ಕೊಳ್ಳೋಣ. ನಾವಿಲ್ಲಿ ಲೆಮನ್ ಹಾಕ್ಕೊಂಡಿರೋದ್ರಿಂದ ನಾವು ಕರ್ಡ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿ ನಾವು ಮ್ಯಾರಿನೇಟ್ ಮಾಡಿ ಒಂದು 1/2 an hour ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಮಗಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕಡಲೆಪಪ್ಪು, ಧನಿಯಾ, ಹಾಗೆ ಕುಂಬಳಕಾಯಿ ಬೀಜ ತಗೊಳ್ತಾ ಇದ್ದೀನಿ. ಆನಿಯನ್ ಮತ್ತು ಕಾಯಿ ಚೂರನ್ನ ಮೊದಲಿಗೆ ನಾವು ರುಬ್ಕೊಬೇಕಾಗುತ್ತೆ ಚೆನ್ನಾಗಿ ನುಣ್ಣಗೆ. ನೋಡ್ಕೊಂಡ್ರಲ್ಲ, ನುಣ್ಣಗಾಗಿದೆ. ನೆಕ್ಸ್ಟ್ ಬಂದು ನಾವು ಮಸಾಲೆನ ಯಾವ್ದಾದ್ರು ತೋರಿಸಿದ್ರು ಆ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗಸಗಸೆನೂ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಪೇಸ್ಟ್ ಆಗಿದೆ. ಒಂದು ಪ್ಯಾನಲ್ಲಿ ನಾವಿಲ್ಲಿ ಫಸ್ಟು ಒಂದು ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಅರ್ಧ ಆನಿಯನ್ ತೊಗೊಂಡಿದ್ದೀರ ಅಥವಾ ಒಂದು ಆನಿಯನ್ ತೊಗೊಬೋದು. ಆನಿಯನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಕರ್ನಾಟಕ ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ನ ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಕರ್ನಾಟಕ ಸ್ಟೈಲಲ್ಲಿ ಫಸ್ಟ್ ನಾವು ಚಿಕನ್ ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊತೀರಿ. ಆದರೆ ಇವರು ಮುಂಬೈ ಸ್ಟೈಲಲ್ಲಿ ನಾವು ಫಸ್ಟು ಮಸಾಲೆನ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ನ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕ್ಕೊಬೇಕಾಗುತ್ತೆ. ನೋಡಿದ್ರಲ್ಲ, ಚಿಕನ್ನ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋಕ್ಕೆ ಒಂದು 10 to 15 minutes ಬೇಯಕ್ಕೆ ಬಿಡಿ. ನೆಕ್ಸ್ಟ್ ಪೇಸ್ಟ್ ಏನು ಮಾಡ್ಕೊಬೇಕು ಅಂದರೆ, ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 5 to 10 minutes ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಒಂದು 10 to 15 minutes ಆದಮೇಲೆ ಒಂದು 1/2 ಟೊಮೊಟೊ ಹಾಕ್ಕೊಳ್ಳಿ. ಇಲ್ಲಿ ನಾವು ಬರೀ 1/2 ಟೊಮೊಟೊ ಯೂಸ್ ಮಾಡೋಣ, ಯಾಕಂದರೆ ನಾವು ಆಲ್ರೆಡಿ ಮೊಸರು ಹಾಕಿದ್ದೀನಿ, ನಿಂಬೆಹಣ್ಣು ಹಾಕಿದ್ದೀನಿ. ಚಿಕನ್ ಎಲ್ಲ ಬೆಂದಿದೆ, ಟೊಮೊಟೊನೂ ಬೆಂದಿದೆ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಚಿಕನ್ ಬೆಂದಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ. ಆಗಾದಮೇಲೆ ನಾವು ಇಲ್ಲಿ ಧನಿಯಾ ಪೌಡರ್, ಮಸಾಲೆ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀವಿ. ನಾವು ಚಿಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಬೋದು. ನಿಮಗೆ ಸ್ಪೈಸಿ ಬೇಕಂದರೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು. ವೀಕ್ಷಕರೇ, ಮಸಾಲೆ ಎಲ್ಲ ಹೇಗೆ ಮಿಕ್ಸ್ ಆಗ್ತದೆ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಒಂದು 2 minutes ನೀವು ಇದನ್ನು ಕುಕ್ ಆಗಕ್ಕೆ ಬಿಡಬೇಕಾಗುತ್ತೆ. ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ರುಚಿ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡಾದ್ಮೇಲೆ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಒಂದು 2 minutes ಬೇಯಕ್ಕೆ ಇಟ್ಬಿಡಿ. ನೋಡ್ರಲ್ಲ ವೀಕ್ಷಕರೇ, ಚಿಕನ್ ಮುಂಬೈ ಸ್ಟೈಲಲ್ಲಿ ರೆಡಿ ಆಗಿದೆ. ತುಂಬ ಯಮ್ಮಿ ಇದೆ. ದಯವಿಟ್ಟು ಈ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ ಹೇಗೆ ಕುದೀತಿದೆ. ಬಿಸಿ ಬಿಸಿ ಈ ಗ್ರೇವಿನ ನೀವು ಚಪಾತಿ, ಪೂರಿ, ಗೀ ರೈಸ್ಗೆಲ್ಲ ತಿನ್ಬೋದು. ನಾವು ಮುದ್ದೆಗೆ ತಿನ್ನೋದು. ಬಿಸಿ ಬಿಸಿ ಮುದ್ದೆಗೆ ಗ್ರೇವಿನ ಎಂಜಾಯ್ ಮಾಡಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಿಸಿ ಬಿಸಿ ಚಿಕನ್ ಸಾರು ಗ್ರೇವಿ ಎಂಜಾಯ್ ಮಾಡಿ. ಇದು ಮುಂಬೈ ಸ್ಟೈಲ್. ಥ್ಯಾಂಕ್ ಯು.
ಚೀಚಿ ಸಾರು.